ನೀವು ತಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆಲ್ಲ ಗಾಡಿ ಮಾಡಿಕೊಡ್ತೀನಿ, ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ. ಇಡೀ ದೇಶದಲ್ಲಿ, ಭಾರತದ ದೇಶದಲ್ಲಿ ನಾವೇನಾದ್ರು ಒಂದು ದೊಡ್ಡ ದರೋಡೆ ಮಾಡ್ಬಿಟ್ಟಿದೀವಿ ಅಂತೇಳಿ ಒಂದು 10 ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತು. ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿದೀವಿ. 50,000 ಜನಕ್ಕೆ ದನಿನ ಕೊಟ್ಟಿಗೆಗಳನ್ನ ಕಟ್ಟಿಕೊಟ್ಟಿದ್ದೀವಿ. ಪಂಚಾಯಿತಿ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದೀವಿ, ಪ್ಲೇ ಗ್ರೌಂಡ್ಗಳನ್ನ ಮಾಡಿದೀವಿ, ಪಾರ್ಕ್ಗಳನ್ನ ಮಾಡಿದೀವಿ. ಇದನ್ನೆಲ್ಲ ನೋಡ್ಬಿಟ್ಟು ಅವರು ಓಹೋ ಹಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ, ಅವ್ರು ಹೇಳ್ತಿರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ, ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಅಂತೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲ ಪಂಚಾಯಿತಿಗಳಿಗೆ, ಪಂಚಾಯಿತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು, ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರ್ಯಾರು ಕೂಲಿ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇತ್ತು, ಯಾರ್ಯಾರು ಅವನ ಜಮೀನಿನಲ್ಲಿ ಅವನು ಉತ್ಪಾದನೆ ಮಾಡ್ಕೊಳ್ಳೋಕೆ ಶಕ್ತಿ ಇತ್ತು, ಅದನ್ನ ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದ. ಪಂಚಾಯತಿಯವರು ಪ್ಲಾನ್ ಆಗ್ತಾ ಇದ್ರು, ಇದನ್ನ ಲೋಡ್ ಮಾಡ್ತಾ ಇದ್ರು. ಅವನಿಗೆ ನೇರವಾಗಿ ಅವನು ಕೂಲಿ ಮಾಡ್ಕೊಳ್ಳೋದಕ್ಕೆ ತಂಬನ್ನು ಕೊಟ್ಟು, ಅದು ಬಯೋಮೆಟ್ರಿಕ್ ಕೂಡ ಈಗ ಅವಕಾಶ ಇತ್ತು, ಬಯೋಮೆಟ್ರಿಕ್. ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಾಂಟ್ರಾಕ್ಟರ್ಗಳ ಕೈ ಕೊಟ್ಟಿದ್ದಾರೆ. ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವಿಲ್ಲಿ ಕೊಟ್ಟಿದ್ದೀವಿ ಲಾಸ್ಟ್ ಅಲ್ಲಿ. ಗುತ್ತಿಗೆದಾರರಿಗೆ ಅವಕಾಶ ಮೊದಲು ಇರಲಿಲ್ಲ, ಈಗ ಗುತ್ತಿಗೆದಾರರಿಗೆ ಅವಕಾಶ ಇದೆ. ಕಾಂಟ್ರಾಕ್ಟರ್ಗಳಿಗೆ ಈಗ ಬೆಳೆಸಲಿಕ್ಕೆ, ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದನೇ ಹೇಳ್ತಾರಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು, ಯಾವ ಊರಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ, ಮುಂದಕ್ಕೆ ನಾನು ಬಿಜೆಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಸಕ್ಸಸ್ ಆಗಲ್ಲ. ಬಿಡಿ, ನಮ್ಮ ಸರ್ಕಾರಗಳದ್ದು ಬಿಡಿ, ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ರನ್ ಸ್ಟೇಟ್, ಇವನ್ ಆ ಸ್ಟೇಟ್ ಅಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಎನಿ ಸೆಂಟ್ರಲ್ ಮಿನಿಸ್ಟರ್ ವೈ ಹ್ಯಾಸ್ ನಾಟ್ ವೆಲ್ಕಮ್ಡ್ ಇಟ್? ಇಲ್ಲ ನಾವು ನರೇಗಾ ತೆಗೆದಿದ್ದು, ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ? ಇಷ್ಟೇ ಚರ್ಚೆ ಇದು. ಅದನ್ನ ನಮ್ಮ ಮುಖ್ಯಮಂತ್ರಿ ಹೇಳಿದ್ದು, ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವು ಬೇರೆ ಬೇರೆ, ನೀವು ನೋಡಿ, ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೀಯಿಂಗ್ ಇಸ್ ಬಿಲೀವಿಂಗ್. ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರು ಬೇಕಾದ್ರೆ ಹೇಳಿ, ಒಂದಷ್ಟು ಹೆಲಿಕಾಪ್ಟರ್ಗಳು, 2-3 ಹೆಲಿಕಾಪ್ಟರ್ ಮಾಡಿ ಕಳಿಸ್ಕೊಡ್ತೀವಿ. ನೀವು ಹಾವೇರಿ ಜಿಲ್ಲೆಗೆ ಹೋಗಿ, ಒಂದೊಂದು ತಾಲೂಕಲ್ಲಿ 5ರಿಂದ 10,000 ಇಂಗು ಗುಂಡಿಗಳನ್ನ ಮಾಡಿದ್ದಾರೆ. ಇಂಗು ಗುಂಡಿಗಳು ನಾನು ನೋಡಿದ್ದೀನಿ, ಕಣ್ಣಲ್ಲಿ ನಾನು ನೋಡಿದ್ದೀನಿ. ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನ ಒಂದು 20x20, 40x40 ಇದರಲ್ಲಿ ಮಾಡಿ ಆ ಇಂಗು ಗುಂಡಿಗಳನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡ ಅಗ್ರಿಕಲ್ಚರ್ ಇದ್ದಂತ ಸಂದರ್ಭದಲ್ಲಿ ನಾನು ಕಣ್ಣಲ್ಲಿ ನಾನು ನೋಡಿದ್ದೀನಿ. ಆ ನೀರನ್ನ ಅಲ್ಲೇ ಅವ್ನು ಮಾಡ್ಕೊಂಡು, ಅವ್ರವ್ನ ಭೂಮಿಲೇ, ಬೇರೆ ಯಾರ ಭೂಮಿ ಇಲ್ಲ, ಅವನ ಭೂಮಿಲೇ ಅವ್ನು ಮಾಡ್ಕೊಂಡು ಕೂಲಿ ಪಡ್ಕೊಳ್ಳುವಂತ ಕೆಲಸ ಕೂಡ ಇವತ್ತಾಗಿದೆ. ಇಡೀ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ. ಇಡೀ ರಾಷ್ಟ್ರಕ್ಕೆ ಈ ಯೋಜನೆ, ಇಡೀ ರಾಷ್ಟ್ರದ ಗ್ರಾಮೀಣ ಅಭಿವೃದ್ಧಿಗೆ ಒಂದು ದೊಡ್ಡ ಮಾರಕ ಇದೆ. ಇದರಂತ ಮಾರಕವಾದಂತ ಬಿಲ್ಲು ಗ್ರಾಮೀಣ ಪ್ರದೇಶದ ಬದುಕಿಗೆ. ಈಗ ರಾಜೀವ್ ಗಾಂಧಿ ಅವರು 73rd 74th ಅಮೆಂಡ್ಮೆಂಟ್ ಮಾಡಬೇಕಾರೆ ಇಲ್ಲಿಗೆ ಬಂದಿರಲ್ವ ಅವರು? ನಮ್ಮ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಚೀಫ್ ಮಿನಿಸ್ಟರ್, ಇಲ್ಲಿಗೆ ಬಂದು SK ಡೇ ಅವ್ರು ಬಂದು, ನಾವೇ ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡಿಲ್ವಾ? ಈ ಆಕ್ಟ್ ತರ್ತಾ ಇದೀವಿ, ಇದಕ್ಕೆ ಏನಾಗಬೇಕು, ಪಂಚಾಯತ್ ರಾಜ್ಗೆ ಶಕ್ತಿ ಕೊಡಬೇಕು, ಪಂಚಾಯತ್ಗೆ ಏನ್ ಕೊಡಬೇಕು ಅಂತ ಮಾಡಿ ತೀರ್ಮಾನ ಮಾಡಿದ್ರು. ಸೋನಿಯಾ ಗಾಂಧಿ ಅವರು ಅವ್ರ ಲೀಡರ್ಶಿಪ್ ಅಲ್ಲಿ, ಇದೇ ಮನಮೋಹನ್ ಸಿಂಗ್ ಅವರ ಫೈನಾನ್ಸ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಬೇಲೂರು ಡಿಕ್ಲರೇಷನ್ ಮಾಡ್ದು. ಬೇಲೂರು ಡಿಕ್ಲರೇಷನ್ ಏನ್ ಮಾಡ್ದು? 25 ಇಲಾಖೆಗಳಲ್ಲಿ ಪಂಚಾಯತಿಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು. ಆ ಶಕ್ತಿ ತುಂಬುವಂತ ಕೆಲಸದಲ್ಲಿ ಈ ನರೇಗಾ ಬಂದಿದ್ದು. ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಂಗನವಾಡಿಗಳು ನೋಡಿ, ಅಂಗನವಾಡಿ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಗ್ರಾಮ ಪಂಚಾಯತಿ ಆಫೀಸ್ ಕಟ್ಕೊಳ್ಳಿಕ್ಕೆ, ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಟ್ಟಲಿಕ್ಕೆ, ಫೆಡರೇಷನ್, ಸೈಕ್ಲೋನ್ ಶೆಲ್ಟರ್ಗಳು, ನಮ್ಮ ಇದಕ್ಕೆ ಕ್ರಿಮಿಟೋರಿಯಂಗಳು ಬ್ಲಾಕ್ ಲೆವೆಲ್ ಅಲ್ಲಿ ಎಲ್ಲ ಕೂಡ ಕಟ್ಟಲಿಕ್ಕೆ ಒಂದು ಅವಕಾಶ.
ಆಮೇಲೆ ಇದನ್ನ ಗೋಡನ್ಗಳು ಕಟ್ಕೊಳ್ಳಿಕ್ಕೆ ಏನೇನು ನಮ್ಮ ಸಮುದಾಯದ ಭವನ ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲ, ನಾನು ವೈಯಕ್ತಿಕವಾಗಿ ಒಂದೇ ಮಾತಾಡ್ತಾ ಇಲ್ಲ, ಕಲ್ವರ್ಟು, ರೋಡ್ಸ್ ಇನ್ಕ್ಲೂಡಿಂಗ್ ಸೈಡ್ ಡ್ರೈವ್ಸ್, ಪ್ರತಿ ಒಂದು ಊರಲ್ಲೂ ಚರಂಡಿ ಮಾಡ್ಕೊಳ್ಳಿಕ್ಕೆ, ರೋಡ್ ಮಾಡ್ಲಿಕ್ಕೆ, ಜಮೀನುಗಳಿಗೆ ಹೋಗ್ಲಿಕ್ಕೆ, ರಸ್ತೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಇತ್ತು. ಇನ್ನು ಮುಂದಕ್ಕೆ ಒಂದು ಮನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಇವತ್ತು ಕೂಲಿ ಇತ್ತು. ಇದಕ್ಕೆ ನಿಲ್ಲಿಸಿದ್ದಾರೆ. ಸೊ ನಮ್ಮ ಸರ್ಕಾರ, ಇದು ಪಕ್ಷದ ಕೆಲಸ ಅಲ್ಲ, ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ, ನಾವೇನು ಪಂಚಾಯತಿಲಿ ಯಾರನ್ನು ನಾವು ಸಿಂಬಲ್ ಮೇಲೆ ಗೆಲ್ಲಿಲ್ಲ. ವಿ ವಿಲ್ ಇನ್ವೈಟ್ ಎವ್ರಿ ಒನ್, ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ. ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ, ಗ್ರಾಮ ಸಭೆಗಳು ನಡೆಸ್ತೇವೆ, ಅಲ್ಲಿ ಚರ್ಚೆ ಮಾಡ್ತೇವೆ. ಅದಾದ್ಮೇಲೆ ತಾಲೂಕ್ ಲೆವೆಲ್ಗೆ ಬರ್ತೇವೆ, ಅದಾದ್ಮೇಲೆ ಜಿಲ್ಲಾ ಲೆವೆಲ್ಗೆ ಬರ್ತೀವಿ, ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ. ಇದು ಆಂದೋಲನ ರೀತಿಯಲ್ಲಿ ಇದನ್ನ ವಾಪಸ್ ಅವರು ತೆಗೆದುಕೊಳ್ಳಲೇಬೇಕು. ಯಾವ ರೀತಿ ಈ ಫಾರಂ ಬಿಲ್ನ ವಾಪಸ್ಸು ತೆಗೆದುಕೊಂಡ್ರು 3 ಬಿಲ್ಗಳನ್ನ, ಅದಕ್ಕೆ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.